ಎಜುಕೇಶನ್ ಫೀಲ್ಡ್ ಅಲ್ಲಿ ಬಹಳ ಹೆಸರನ್ನ ಪಡೆದಂತ ಜನ. ಸುಮಾರು 84ರಿಂದ ಕೂಡ ನನಗೂ ಅವ್ರಿಗೂ ಪರಿಚಯ ಇದೆ. ನಾವಿಬ್ರು ಒಂದು ಟೀಚರ್ಸ್ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡಿದ್ವಿ. ಬಹಳ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಇವತ್ತು ಪೇಪರ್ ನಲ್ಲಿ ಅವ್ರ ಬಗ್ಗೆ ವಿಮರ್ಶೆ ಇದೆ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಿದೆ. ಇಲ್ಲಿ ನಿಂತಿರ್ತಕ್ಕಂಥ ಉಮೇದುವಾರ ಕಂಪೇರ್ ಮಾಡಿದ್ರೆ ದಿ ಬೆಸ್ಟ್ ಕ್ಯಾಂಡಿಡೇಟ್ ಅಂದ್ರೆ ಶ್ರೀಧರ್ ರಾಧಾಕೃಷ್ಣನ್. ಈವನ್ ಅನಂತ್ ಕುಮಾರ್ ಕಂಪೇರ್ ಮಾಡಿದ್ರು ಎಲ್ಲಾ ಥರದಲ್ಲೂ ಕೂಡ ಬೆಸ್ಟ್ ಕ್ಯಾಂಡಿಡೇಟ್. ಆದ್ರಿಂದ ಹೇಗಾದ್ರೂ ಮಾಡಿ ಇವರನ್ನ ನಾವು ಲೋಕಸಭೆಗೆ ಕಳಿಸಲೇಬೇಕು. ಸ್ನೇಹಿತರು, ಇಲ್ಲಿ ಸುರಾನಾ ಕಾಲೇಜ್ ಅಂತ ಇದೆ ಸೌತ್ ಎಂಡ್ ಅಲ್ಲಿ, ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಅವರು ಅಲ್ಲಿ ಹೋದ ಮೇಲೆ ಆ ಕಾಲೇಜ್ ಡೆವಲಪ್ ಆಗಿತ್ತು. ಅಲ್ಲಿವರೆಗೂ ಸುರಾನಾ ಕಾಲೇಜ್ ಎಲ್ಲಿದೆ ಅಂತ ಹೇಳಿ ಯಾರಿಗೂ ಬಂದು ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರು. ಸುಮಾರು ವರ್ಷಗಳು ಶೇಷಾದ್ರಿಪುರಂ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ರು. ಇಡೀ ಸ್ಟೇಟ್ ಅಲ್ಲಿ ಈ ಎಜುಕೇಶನ್ ಫೀಲ್ಡ್ ಅಲ್ಲಿ ಅವರು ಬಹಳ ಹೆಸರನ್ನು ತಗೊಂಡಿದ್ದಾರೆ. ಬಹುಶಃ ಎಲೆಕ್ಷನ್ ನಲ್ಲಿ ಗೆದ್ದರೆ 30 ಕೋಟಿ ಅನಕ್ಷರಸ್ಥರು ಯಾರಿದ್ದಾರೆ ನಮ್ಮ ದೇಶದಲ್ಲಿ, ಅವರೆಲ್ಲರೂ ಕೂಡ ಅನಕ್ಷರಸ್ಥ ಆಗದಿರ ಎಲ್ಲರೂ ಎಜುಕೇಟೆಡ್ ಆಗಿ ನಾವು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಥರ ಪ್ರೋಗ್ರಾಮ್ಸ್ ಕೂಡ ಇದೆ ಅವರಿಗೆ. ಆದ್ರಿಂದ ಈಗ ಇಲ್ಲಿ ಬಂದಿರತಕ್ಕಂಥ ಜನ ಎಲ್ಲಾನು ಕೂಡ 20 ದಿನ ಸತತವಾಗಿ ಹೇಗಾದ್ರೂ ಮಾಡಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಒಂದು ಪ್ರಾಮಿಸ್ ಅನ್ನ ನೀವು ನಮಗೆ ಕೊಡ್ಬೇಕಾಗುತ್ತೆ. ಆಮೇಲೆ ಎರಡನೇದಾಗಿ ಶ್ರೀಯುತ ಬಿ ಗೋಪಾಲ್ ರವರು, ಬಹುಶಃ ನೀವೆಲ್ಲರೂ ಕೇಳಿದಿರಿ, ಸ್ಟೇಟ್ ಅಲ್ಲಿ BSB ನ ಕಟ್ಟದವರೇ ಇವರು. 1984ರಿಂದ ಹಿಡಿದು ಸತತವಾಗಿ ಕಟ್ಟಿ ಅದನ್ನ ಬೆಳೆಸಿದ್ರು. ಎಲ್ಲ ರಾಜಕೀಯ ಪಕ್ಷಗಳಿಗೂ ಈ BSB ಗೋಪಾಲ್ ಅಂದ್ರೆ ಹೆದರಿಕೆ ಬರೋದು. ಕಾಂಗ್ರೆಸ್ಗಾಗ್ಲಿ ಬಿಜೆಪಿಗಾಗ್ಲಿ ಬೇರೆ ಇತರೆ ಪಕ್ಷಗಳಿಗೆ ಹೆದರಿಕೆ ಬರೋದು. ಅಷ್ಟು ಚೆನ್ನಾಗಿ ಅದನ್ನ ಕಟ್ಟಿ ಬೆಳೆಸಿದ್ರು. ಅದರ ಕಾರಣಾಂತರದಿಂದ ಅಲ್ಲಿಂದ ಹೊರಗಡೆ ಬರಬೇಕಾಯಿತು. ಆದ್ರೆ ಬಂದ್ರೆ ಏನು ತೊಂದರೆ ಇಲ್ಲ. ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಏನಿಲ್ಲ. ಪ್ರತಿದಿನ ಸಮಾಜಕ್ಕೋಸ್ಕರ, ಸಮಾಜದ ಬಗ್ಗೆ ಚಿಂತನೆ ಮಾಡಿಕೊಂಡು ಮತ್ತೆ ನಮ್ಮಂಥವ್ರಿಗೆ ಅವರೇ ಗುರುಗಳು. ಈಗ ನಾವೆಲ್ಲೋ ಬೇರೆ ಕಾಲೇಜಲ್ಲಿ ಗುರುಗಳು ಅಷ್ಟೇ, ಆದ್ರೆ ರಾಜಕೀಯದಲ್ಲ ನಮ್ಗೆಲ್ಲ ಕೂಡ ಅವರು ಗುರುಗಳು. ಈಗ ಸೀನಿಯರ್ ವೈಸ್ ಪ್ರೆಸಿಡೆಂಟ್, ಸ್ಟೇಟ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಜನತಾದಳನಲ್ಲಿ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಆಮೇಲೆ ರಾಜೇಶ್ ಗುಂಡೂರಾವ್ ಅವರ ಎರಡನೇ ಮಗ. ಗುಂಡೂರಾವ್ ಅವರು ಏನ್ ನಮ್ಮ ಸ್ಟೇಟ್ ಕೆಲಸ ಮಾಡೋದು ನಿಮ್ಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿದ್ದು ಅವರೇನೆ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಾಕ್ಸಿದ್ರು ಅವರೇನೆ. ಎಲ್ಲ ನಿಮ್ನ ವರ್ಗಕ್ಕೆ, ಕೆಳವರ್ಗಕ್ಕೆ ಹೆಚ್ಚಾಗಿ ಕೆಲಸ ಮಾಡಿದಂತ ಒಬ್ಬ ಚೀಫ್ ಮಿನಿಸ್ಟರ್ ಇದ್ದಾರೆ ಅಂದ್ರೆ ಅವರು ಗುಂಡೂರಾವ್ ಒಬ್ರೆ. ಅವ್ರ ಮಗ JDS ಬಂದಿದ್ದಾರೆ. ಅವ್ರಿಗೆ ನಾವು ಸ್ವಾಗತವನ್ನ ಕೋರ್ತೇವೆ. ಆಮೇಲೆ ಶ್ರೀಯುತ ಹನುಮಂತರಾಯಪ್ಪ, ಹನುಮಂತೇಗೌಡರು, ಸಾರಿ ನನಗೆ ಯಾರು ಹನುಮಂತರಾಯಪ್ಪ ಅಂತ ಬರ್ಸ್ಬಿಟ್ರು. ಹನುಮಂತೇಗೌಡರು ಇವರು ನಮ್ಗೆ ಎಲ್ಲ ರೀತಿಯಲ್ಲಿ ಸಹಕಾರ. ಈಗ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಬೇಕಾದ್ರೆ ಬಹಳ ಇಮಿಡಿಯೇಟ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಇನ್ಸ್ಟೆಂಟ್ ಇದಿರುತ್ತಲ್ಲ, ಆ ತರ ಯಾವುದೇ ಒಂದು ಫಂಕ್ಷನ್ ಬೇಕಾದ್ರೂ ಕೂಡ ಬಹಳ ಚೆನ್ನಾಗಿ ಅದನ್ನ ಏರ್ಪಾಡು ಮಾಡ್ತಕ್ಕಂಥ ಕೆಪಾಸಿಟಿ ಅವರಿಗಿದೆ. ಆಮೇಲೆ ಸ್ಟೇಟ್ ಸೆಕ್ರೆಟರಿ ಆಗಿ JDS ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಜನರಲ್ ಸೆಕ್ರೆಟರಿ ಆಗಿ. ಇವ್ರಿಗೆ ನಾವು ಏನೋ ಗೊತ್ತಿಲ್ಲ, ಇವರು ಬಹಳ ಚೆನ್ನಾಗಿ ಕೆಲಸ ಮಾಡಿ ಎಲ್ಲರ ಜನರನ್ನ ಒಲಿಸ್ಕೊಂಡಿದ್ದಾರೆ. ಜನರ ಪ್ರಾಬ್ಲಮ್ಸ್ ಅನ್ನ ಇವರು ಸಾಲ್ವ್ ಮಾಡೋದಕ್ಕೆ ಹೋಗ್ತಾರೆ. ಅದು ಇಂಪಾರ್ಟೆಂಟ್. ಈಗ ಹೇಳ್ತಾ ಇದ್ರು ಹೋದ ವಾರ ಇಲ್ಲ. ಆಮೇಲೆ ಮತ್ತೊಬ್ರು ರಮಣನ್ ಅಂತ JDS ಉಪಾಧ್ಯಕ್ಷರಾದ
ರಾಜೇಶ್ ಅವರೇ, ಹನುಮಂತೇಗೌಡ್ರೆ, ಲಕ್ಷ್ಮೀನಾರಾಯಣ ಅವರೇ, ಧನರಾಜು ಪ್ರಿನ್ಸಿಪಾಲ್ ಅವರ ಹೆಸರೇ ಸೆಲ್ವಂ ಅವರೇ, ರಾವಣನ್ ಅವರೇ ಮತ್ತು ಕೊನೆಯದಾಗಿ ಲತಾ ಸುಕುಮಾರ್ ಅವರು. ಲತಾ ಸುಕುಮಾರ್ ಅವ್ರನ್ನ ನಮ್ಮ ಪ್ರಿನ್ಸಿಪಾಲ್ ಅವರು ನೋಡಿದಾಗ ಭಾಳ ನೆಗ್ಲೆಕ್ಟ್ ಮಾಡ್ಕೊಂಡಿದ್ರು. ಈ ಅಮ್ಮ ಇಷ್ಟೊಂದು ಜನ ಸೇರ್ಸಕ್ಕೆ ಆಗ್ತದೆ ಅಂತ. ಇಲ್ಲಿಗೆ ಬಂದಮೇಲೆ ನಾನು ಏನೋ ಅಂದ್ಕೊಂಡಿದ್ದೆ ಸರ್, ಈ ಅಮ್ಮನ ಕೆಪಾಸಿಟಿ ಅಂತ. ಆಮೇಲೆ JDS ಕಚೇರಿಗೆ ಅವರು ಸೇರ್ಕೊಳ್ಳೋ ದಿನ ಅವತ್ತು ಅವರ ಅಧ್ಯಕ್ಷರು ಶ್ರೀಕಾಂತ್ ಮೂರ್ತಿ ಅವರು